ಹಬ್ಬ ಹುಣ್ಣಿಮೆ ಜಾತ್ರೆ ಉತ್ಸವ ಅಂತ ಹಿರೀಕರು ಯಾತಕ್ಕೆ ಕೊಟ್ಟವರು ನಮಗೆ ಅಂತಂದ್ರೆ ಎಲ್ಲಾರು ಬಂದು ಒಂದ್ ಕಡೆ ಸೇರ್ಕೊಳ್ಳಿ, ನಗನಗತ ಒಳ್ಳೆ ಕೆಟ್ಟದ್ದು ಊಟ ಮಾಡ್ಕೊಂಡು ಕಷ್ಟ ಸುಖ ಹಂಚ್ಕೊಂಡು ಪ್ರೀತಿಯಿಂದ ಬದುಕಲಿ ಬಾಳ್ಲಿ ಅಂತ ಅಂದ್ಬಿಟ್ಟು ಇಂತಹ ಕುರುಹುಗಳನ್ನ ಕೊಟ್ಟು ಹೋಗವ್ರೆ. ಅವ ನಿಮ್ ಕಾಲದಲ್ಲಿ ಇದ್ದು ಹಳಬ್ರು ಅವತ್ತಿನ ಕಾಲದಲ್ಲಿ ಹಬ್ಬ ಎಷ್ಟೊಂದು 4 ರಿಂದ 5 ಹಬ್ಬ ಮುಗಿದೋಯ್ತಿತ್ತು ವರ್ಷ. ಯುಗಾದಿ ಇಲ್ಲಿ ಪ್ರಾರಂಭ ಆದ್ರೆ ಯುಗಾದಿಲಿ ಒಬ್ಬೆಟ್ ಮಾಡ್ಕೊಂಡು ಉಂಡ್ಬಿಟ್ಟಿದ್ದೆ, ಉಪವಾಸದಲ್ಲಿ ಎಲ್ಲಾರನ್ನು ಬಂಧು ಬಳಗದವರೆಲ್ಲ ಕರ್ಕೊಂಡು ಬವಣಿಕೆ ಮಾಡ್ಕೊಂಡಿದ್ದೆ, ಉಪವಾಸ ತಕೊಂಡದ್ದೆ. ಇನ್ನೇನು ಗೌರಿಗೆ ಬಂದ್ಬಿಟ್ಟು ಹೆಣ್ಮಕ್ಳೆಲ್ಲನೇ ಕರ್ಕೊಂಬಂದು ಬವಣಿಕೆ ಮಾಡ್ಬಿಟ್ಟು ದೀಪಾವಳಿಲಿ ದೀಪ ಹಚ್ಬಿಟ್ಟಿದ್ದೆ. ಆಹಾ, ಸಂಕ್ರಾಂತಿಲಿ ದನ ಕಿಚಾಯಿಸ್ಬಿಟ್ಟು ಶಿವರಾತ್ರಿಲಿ ಶಿವ ಅಂತ ಕೈಯ ಮುಗಿದ್ಬಿಟ್ಟಿದ್ರೆ ಮುಗಿದೋಯ್ತಿತ್ತು ವರ್ಷ. 4 ರಿಂದ 5 ಹಬ್ಬ ವರ್ಷವೇ ಮುಗಿದೋಯ್ತಿತ್ತು. ಅವಾಗಿದ್ದು 5 ಹಬ್ಬದಲ್ಲಿ ಎಲ್ಲನೂ ಕಾಲ ಕಳೆದು ಬಿಡ್ತಿದ್ರು ಹಿರೀಕರು. ಇವತ್ತು ಒಂದೊಂದು ಹಬ್ಬಗಳಿದ್ದವ, ಒಂದೊಂದು ಹಬ್ಬ ತಾನೇ ಮಾಡ್ತಾ ಇದ್ದಾವ. ನಾವು ತಾನೇ 15 ದಿವ್ಸಕ್ಕೂ ಹಬ್ಬ, ತಿಂಗಳಿಗೂ ಹಬ್ಬ. ಹಬ್ಬ ಅಂತಿದಂಗೆ ಗಂಡಸರಿಗೆ ಬಲೆ ಉರ್ಸು. ಯಾಕೆ ಅಂತಂದ್ರೆ ಅಲ್ಲೂ ಕಡ್ಡಿ ಚುಚ್ಕೊ ಬರ್ಬೋದಲ್ಲವ, ಅದಕ್ಕೆ. ಆದ್ರೆ ನಿಮ್ಗೆ ಹಬ್ಬ ಅಂತಿದಂಗೇನೆ ಹಬ್ಬ ಏನೋ ಬಂದು ಹಬ್ಬಾಕ್ಲಲ್ಲಿ ಕುಂತಿರ್ತದೆ. ಒಳಗೆ ಕರ್ಕಬೇಕಾದ್ರೆ ಹಂಗೆ ಕರ್ಕರಿಕಾದದ ಮಡಿ ಮೈಲಿಗೆ ತಾಡ್ಸೋದು ಗುಡ್ಸೋದು ತುಂಬ ತುಳುಕೋದು ಎಲ್ಲ ಮಾಡಬೇಕು. ಮಾಡ್ಕೊಂಡದ್ದೇ ಆ ಹಬ್ಬವ ಒಳಿಕೆ ಮಾಡ್ಕೊಂಡು ಕರ್ಕ ಬರೋಷ್ಟೊತ್ತಿಗೆ 7-11 ತುಂಬ ಹೋಯ್ತದೆ ನಿಮಗೆ. ಹಬ್ಬಗಳು ಅಂತಿದಂಗೆ ಹೆಂಗಿದ್ದೋ ಅವತ್ತಿನ ಕಾಲದಲ್ಲಿ ಹಬ್ಬಗಳು ಅಂತಂದ್ರೆ ಇವತ್ತು ಹಬ್ಬ ಮಾಡ್ತೀವಿ ಹಂಗೆ ಒಂದೊಂದು ಹಬ್ಬಗಳಿಲ್ಲ. ತುಳಸಿ ಹಬ್ಬ ಯಾರಿಗವ ಗೊತ್ತಿತ್ತು? ತುಳಸಿ ಹಬ್ಬ ಯಾರೋ ಗೊತ್ತಿತ್ತು? ಯಾರು ಮಾಡ್ತಿದ್ರು ತುಳಸಿ ಹಬ್ಬವ? ಯಾರೋ ಪುಣತು ಉತೇಕರು ಮಾಡ್ತಿದ್ರು, ಇಟ್ಕೊಂಡಿದ್ರು. ಈಗ ಮಂತಪ್ತಂಗ್ ಮಡಿಕೊಂಡಿವಿ ಅಡಿಭಾಗದಲ್ಲಿ ಲಕ್ಷ್ಮಿ ಅಂತೇಳಿ ಪೂಜೆ ಮಾಡ್ಲೇಬೇಕು. ಅದ್ರಲ್ಲೇನೋ ತುಳಸಿ ಹಬ್ಬದ ದಿವಸ ಬೆಟ್ಟದ ನಲ್ಲಿಕಾಯಿ ತಂದು ಕೊಟ್ರೆ ಗಂಡಸರು ಊಟ ಇಲ್ಲ ಅಂದ್ರೆ ಊಟನೂ ಇಲ್ಲ, ಏನೂ ಇಲ್ಲ. ಆ ಕಡೆಗೆ ಪೂಜೆಯ ಮಾಡ್ತಾ ಇರ್ತಾರೆ, ಈ ಕಡೆಗೆ ಬೊಯ್ತಾ ಕುಂತಿರ್ತಾರೆ. ನಿಮ್ಮ ಕೊಟ್ಟು ಹೋಗೋ ಅದರಿಂದ ಬಡ್ಕಂದಲ್ಲ ಬೆಟ್ಟದಲ್ಲಿ ಕಾಯಿ ತಂದು ಕೊಡ್ರಿ ಅಂತವ. ತರ್ಲಿಲ್ವಲ್ರಪ್ಪ ಅಂತ ಅಂದ್ಬಿಟ್ಟದೆ ಬೊಯ್ಕಂದದ್ದೇ. ಯಾಕೆಂದ್ರೆ ಲಕ್ಷ್ಮಿ ಒಪ್ಕೊಂಡಿವಿ, ಪೂಜೆ ಮಾಡ್ಲೇಬೇಕು. ಪೂಜೆ ಮಾಡದ, ಲಕ್ಷ್ಮಿ ಪೂಜೆನೂ ಮಾಡದ. ಇತ್ತೀಚೆಗೆ ಇನ್ನೊಂದು ಯಾವುದು ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬ ಯಾರು ಗೊತ್ತಿತ್ತು? ಯಾರು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಿರ್ಲಿಲ್ಲ. ಈಗ ಇನ್ನು ತಿಂಗಳದೇ ಅನ್ನುವಂಗೆ ರೆಡಿ ಆಯ್ತಾರೆ. ನಿಮ್ ದಮ್ಮಯ್ಯ ನೀವ್ಯಾರು ಬೇಜಾರು ಮಾಡ್ಕೋಬೇಡ್ರಿ, ನಿಮ್ಮೂರ್ ಕಡೆಗೆ ಹೆಂಗೆ ಮಾಡಾರೋ ನಮ್ಮ ಅಪ್ಪಣು ನನಗಂತೂ ಗೊತ್ತಿಲ್ಲ. ನಮ್ಮೂರ್ ಕಡೆಗೆ ಮಾತ್ರ 15 ದಿವಸ ಅನ್ನೋಂಗೆ ತುಂಬದು ತುಳ್ಕೋದು ತಾರ್ಸೋದು ಗುಡ್ಸೋದೆಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಹೆಂಗೆ ಇಬ್ರಾಳ್ವೆ ಅಕ್ಕಪಕ್ಕದಲ್ಲಿ ಇಬ್ರುವೆ ಪಾರ್ಟಿ ಮೇಲೆ ಮಾಡ್ತಾ ಇರ್ತಾರಲ್ಲ. ನಾನು ಗೋಧೂಳಿಲೇ ಮಾಡ್ಬಿಡ್ತೀನಿ ಕಣವ ಅಂತ ಒಬ್ಳನಿಕೆ. ಇಲ್ಲ ಕಣವ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತೀನಿ ಅಂತ ಒಬ್ಳನಿಕೆ. ಇಬ್ರು ಪಾರ್ಟಿ ಮೇಲೆ ಮಾಡ್ತಾ ಇರ್ತಾರೆ. ಹಬ್ಬದ ದಿವಸ ಹೆಂಗ್ ಮಾತಾಡ್ಕತಾರೆ ಅಂತಂದ್ರೆ 5 ಜನ ಕರಿಯನೋ 9 ಜನ ಕರಿಯನೋ ಅರ್ಶನ ಕುಂಕುಮಕ್ಕೆ, 5 ಜನ ಕರಿಯನೋ 9 ಜನ ಕರಿಯನೋ 15 ಜನ ಕರಿಯನೋ 18 ಜನ ಕರಿಯನೋ 21 ಜನ ಕರಿಯನೋ. ಬಂದಂತವ್ರಿಗೆಲ್ಲ ಬರೀ ಎಲಡಿಕೆ ಕೊಟ್ಟು ಕಳ್ಸನೋ, ರವಕೆ ಕಣ ಕೊಟ್ಟು ಕಳ್ಸನೋ, ಬಳೆ ಮಡಿಗೆ ಒಬ್ಬಿಟ್ಟು ಮುಡುಕ್ ಕಳ್ಸನೋ ಅಂತ ಅಂದ್ಬಿಟ್ಟು ಬಹಳ ಚೆನ್ನಾಗಿ ಹಬ್ಬದ ತಯಾರಿಯ ಮಾಡ್ಕತಾರೆ. ಆಮೇಲೆ ಇನ್ನೊಂದೇನು, ಹಬ್ಬದ ದಿವಸ 3ನೇ ಮನೆಯೊಳಗೆ ಕೂಗ್ತಾ ಇರ್ತಾರೆ, ಅಕ್ಕೋ ಅಷ್ಟ ಕುಂಕುಮ ತಕ ಹೋಗುವೆ ಬಾಬಾ ಅಂತ. ಪಕ್ಕದ ಮನೆಯೊಳಗೆ ಅನ್ಕೋತಾ ಇರ್ತಾಳೆ, ಯಾಕೊಟ್ಟಾಗ ಬರ್ದೇರ ಕರಿತಾವಳೆಲ್ಲ ಪಕ್ಕದಲ್ಲಿಲ್ವ, ನಾನು ಕರೆಯೋದಿಲ್ವ? ಯಾಕೆ ನಾನು ಒಯ್ಕಿಲ್ಲ ಅಂತ ಹೇಳಿದೆ ರೊಟ್ಟಿಗೆ? ಅಲ್ಲ ನಾನು ಬಿಟ್ಬಿಟ್ಟಿದ್ದೆ 3ನೇ ಮನೆಯೊಳಗೆ ಕರಿತಾ ಕುಂತವಳೆಲ್ಲ, ಅವಳು ಬರೋಳು ಇವಳು ಬಿಡೋಳು ಅನ್ಕದ್ದೇ ಮಾಡ್ತಾರೆ ಹಂಗೆ. ಇವತ್ತೆಲ್ಲವ ಕಷ್ಟ. ಇದ್ಯಾವುದೋ ವಾಟ್ಸಪ್ ಅಲ್ಲಿ ನೋಡಿದೆ, ಯಾರೋ ಒಬ್ಬಣ್ಣ ವರಮಹಾಲಕ್ಷ್ಮಿ ಪೂಜೆ ಮಾಡ್ಬಿಟ್ಟು ದೇವ್ರಿಗೆ ಕೋಲ್ ತಕ ನಿಂತವನೆ. ನಮ್ಮ ಹೊಟ್ಟೆಯಿಂದ ಆಚೆಗೋಯ್ತೀನಿ ಅಂತಂದಿ ಅಂತ. ಅದು ಹೆಂಗ್ ಓದಿಯ ಹೋಗು ನೋಡ್ತೀನಿ ಅಂತ ಅನ್ಕೊಂಡಿದ್ದೆ. ದೇವ್ರಿಗೆ ಕೋಲ್ ತಕ ನಿಂತ್ಕಂದ್ರೆ ದೇವ್ರು ಅಪ್ಪ ಕಾಣಂಗೆ ಹೊಂಟೋಯ್ತೀನಿ ಹೋಗಪ್ಪ, ನಿನ್ ಕಣ್ಣಿಗೆ ಕಾಣಂಗೆ ಅನ್ಬಿಟ್ಟದೆ ಮೆಲ್ಲಿಗೆ ಹೊಂಟೋಯ್ತಾಳೆ. ಕೋಲ್ ತಕಂದದ್ದೆ ಅದು ಹೆಂಗ್ ಓದಿಯ ಹೋಗು ನೋಡ್ತೀನಿ. ನಮ್ಮ ಹೊಟ್ಟಿಯವಳು ಸಾಲ್ವ ಉಳಿಯನ್ನ ಮಡಗಿಲ್ವಾ ತಿನ್ನು, ಒಬ್ಬೆಟ್ ಮಡಗಿಲ್ವಾ ತಿನ್ನು. ಅಲ್ಲ ನಿನ್ಗೇನಾರ ಬೇಜಾರಾದ್ರೆ ಪುಟ್ಗವ್ರಿ ಹೆಂಗಿಲ್ವ ಹೊಟ್ಟಿ ಒಳಗೆ? ನಮ್ಮ ಮೈಕ್ಳು ಕುತ್ಕ ಆಟ ಆಡು, ದೇವ್ರನ್ನೇ ಕುಂತ್ಕೊಂಡು ಆಟ ಆಡು ಅಂತ ಅಂದ್ಬಿಟ್ಟಿದ್ದೆ. ಮಾಡ್ತೀವಿ ಆಯ್ತು. ವರಮಹಾಲಕ್ಷ್ಮಿನೂ ಮಾಡಬೇಕು. ಲಕ್ಷ್ಮಿ ಎಲ್ಲಾರ್ಗು ತಾಯಿ ಕಟಾಕ್ಷ ಇರಲೇಬೇಕು. ಇತ್ತೀಚೆಗೆ ಇನ್ನೊಂದು ಬಂದದ, ಇನ್ನೇನೋ ಬತ್ತಾದೆ ಹತ್ರಕ್ಕೆ ಉಸಾರು. ಏನು ರವಿಯಣ್ಣ, ಭೀಮ್ ನಮಾಸೆ. ಭೀಮ್ ಅಮಾವಾಸ್ಯೆ ಬರ್ತದೆ. ಭೀಮ್ ಅಮಾವಾಸ್ಯೆ ದಿವಸ ಶ್ರಾಮ
ಅವ್ವ ನಿಮ್ದಮ್ಮಯ್ಯ ನೀವು ಯಾರು ಏನು ಅನ್ಕೋಬೇಡಿ, ಯಾಕೆಂದರೆ ನಮ್ಮೂರಲ್ಲೊಬ್ಬ ಪುಣ್ಯಾತ್ಮ ಇದ್ದ. ದೊಳ್ಳೆ ಅಂದ್ಬಿಟ್ಟು ಕರೀತಿದ್ದ ಪುಣ್ಯಾತ್ಮನ. ನಮ್ಮ ಜೊತೆಲೆ ಮೈಕ್ ಸೆಟ್ ಹಾಕಕ್ಕೆ ಬರುವ ಅವನ ಕೊಟ್ಟುವಾಗ ಡೈಲಿ ಮೈಕ್ ಸೆಟ್ ಹಾಕಿ ಬಂದು ನಿದ್ಗೆಟ್ಕೊಂಡು ಹೋಗ್ಲಾ ಮನೆಗೆ ಅಂತಂದ್ರು ಒಯ್ತಿರ್ಲಿಲ್ಲ. ಅವಳು ಎಡ್ತಿ ಭೀಮ್ ನಮಾಸ ದಿವಸ ನನಗೆ 10 ಗಂಟೆಯಲ್ಲಿ ಫೋನ್ ಮಾಡವಳೆ, ಅಣ್ಣ ನಮ್ಮ ಮಟ್ಟಿಯನಿದ್ದಾನ ಅಲ್ಲಿ ಅಂತ ಅಂದ್ಲು. ಇಲ್ಲ ಕಣವ ಯಾಕೆ ಅಂತ ಅಂದೆ. ನಮ್ಮ ಮಟ್ಟಿಯರಿಗೆ ಹೇಳಿನಿ ನಿನ್ ಮನ್ಕಾಯಿನಾಗ ಎಲ್ಲೂ ಹೋಗ್ಬೇಡಕ್ಕನೋ, ಇವತ್ತು ಒಟ್ಟಿಲೇ ಇರು ಅಂತವ. ಎಲ್ಲೋ 6 ಗಂಟೆಯಿಂದನೂ ಹುಡುಕ್ತಾವ, ನೀವು ಯಾಕೆ ಕೊಟ್ಟೋಗ ಸಿಗ್ತಾ ಇಲ್ಲ ಕನೋ ಅಂತ ಅಂದು. ಯಾಕವ ಏನ್ ಸಮಾಚಾರ ಅಂತ ಅಂದೆ. ಇವತ್ತು ಅಮಾಸೆ ಅಲ್ಲಣ್ಣ, ಅದಕ್ಕೆ ನಮ್ಮ ಮಟ್ಟಿಯನಿಗೆ ಮಡಿಕಂದೀವ್ನಿ ಇವತ್ತು ಮನೆಯಲ್ಲಿ ಅಂತ ಅಂದ್ಲು. ನಾನು ಏನ ಅಂತ ಅಂದೆ. ಪೂಜೆ, ಗಂಡನ ಪೂಜೆ ಮಡಿಕಂದೀವಿ ಕನ್ನಡ. ಗಂಡನ ಪೂಜೆ ಮಾಡಿದ್ರೆ ಆಯ್ಸಿ ಹೆಚ್ಚಾದಂತೆಲ್ಲ ಅಂತ ಅಂದು. ಯಾರ್ದವ್ವ? ನಿಂದೋ ನಿನ್ ಗಂಡಂದೋ ಅಂತ ಅಂದೆ. ಇಬ್ಬರದು ಬೇಕಣ್ಣ, ಅದೇ ಯಾಕಂಗಂತ ಅಂದಿಯೇ. ನಮ್ಮ ಒಟ್ಟಿಯಲ್ಲಿದ್ದಾನ ಅಂತ ಅಂದು. ಇಲ್ಲ ಕಣವ ಇವತ್ತು ಅಮಾಸೆ ಅಂದ್ಬಿಟ್ಟು ನಾವು ಎಲ್ಲೋ ಪ್ರೋಗ್ರಾಮ್ಗೆ ಎಲ್ಲೂ ಹೋಗಿಲ್ಲ ಕಣ, ಮನೇಲೇ ಇವಿ. ಯಾಕೆ ಎಲ್ಲಿ ಹೋದ ಅಂತ ಅಂದು. ಇವಳು ಅದಕ್ಕೆ ಶುರು ಮಾಡ್ಕೊಂಡು ಅವ್ನು ಯಾಕೆ ಕೊಟ್ಟವಾಗ ಸಿಗ್ಲಿ ಇವತ್ತು ಮಾಡ್ಕೊಡ್ತೀನಿ, ಅವ್ನು ತಿಥಿ ಮಾಡ, ಅವ್ನಿಗೆ ಎಣ ಎಬ್ಬಾಗ ಆಪತ್ ಆಫೀಸ್ ಹೋಗೋವಾಗ ಅವ್ನು ಚಟ ಮಕಡೆಯಾಗ ಗಂಟೆ ತರ ಹೋಗೋದು ಒತ್ಕೋವಾಗ ಅವ್ನ ಕೈ ಮಣಿ ಆಗ್ರ ಕಡಿಯೋ ಸಿಗ್ಲಿ ಮಾಡ್ಕೊಡ್ತೀನಿ ಇವತ್ತು ಅಂತ ಅಂದ್ಲು. ನಾನಂದೇವ ಫೋನಲ್ಲೇ ಈ ಮಟ್ಟಕ್ಕೆ ಮಾಡ್ತಾ ಇದೆಯಲ್ಲ ಪೂಜೆಯ, ಇನ್ನೇನಾರ ಸಿಕ್ಬಿಟ್ರೆ ಇನ್ಯಾವ ಮಟ್ಟಕ್ಕೆ ಮಾಡಿಯೋ ನನ್ನ ತಾಯೇ. ಅವಾಗ ಗೊತ್ತಿಲ್ಲ ಕಣವ. ಹೋಗೋ ನಮ್ಮ ಬಿಡಳಿ ರಾಜು ಜೊತೆಲಿ ಎಲ್ಲೋ ಗ್ಯಾಸ್ ಅಂಗಡಿ ತಗೋ ಕುಂತಿದ್ದ ಕಂಡೆ. ಒಡಗು ನೋಡ್ಕೊಬರ್ ಹೋಗೋ ಗ್ಯಾಸ್ ಅಂಗಡಿ ತಗೋ ಅಂತ. ಹೋಗವಳೆ ಸಿಕ್ಬಿಟ್ಟವನೇ ಗ್ಯಾಸ್ ಅಂಗಡಿ ತಗೋ. ಕತ್ತಂಪಟ್ಟಿ ಹಿಡ್ಕೊಂಡದ್ದೇ ಎಳ್ಕೊಂಡ್ ಬಂದವಳೆ. ನೀನ್ ಯಾಕೆ ಕೊಟ್ಟೋಗ, ಎಲ್ಲೂ ಹೋಗ್ಬೇಡ ಅಂತ ಹೇಳಿರ್ಲಿಲ್ವಾ, ಎಲ್ಲಿ ಹೋಗಿದ್ದೆ ಅಂದ್ಬಿಟ್ಟದೆ ಬಾ ಅಂತ ಎಳ್ಕೊಂಡ್ ಬಂದದ್ದೇ. ಕುಣಿಸವಳೆ ಗಣ 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 ಗಣನೆ ಒಂದು ಕಡೆಯ ನೀರ ಕಾಯ್ತಿದ್ಲು. ಅವ ಊದ್ಲು ಉಯಿಸ್ಕೊಂಡದ್ದೆ. ಯಾವಾಗ ಇವನು ಡೈಲಿ ಒಳ್ಳೆ ಮೈಕ್ ಸೆಟ್ ಹಾಕಿ ನಿದ್ಗೆಟ್ಕೊಂಡು ಕುಂತಿದ್ದಕ್ಕೂ ಅದಕ್ಕೂ ಮೈಯಿನ ಜಡೆಲ್ಲವ ಬಿಟ್ಟಂಗ ಆಗೋಗದೆ. ಕುಂತ್ಕೋ ಅಂದ್ಬಿಟ್ಟದೆ, ನೀರ ಊದ್ಬಿಟ್ಟದ್ದೆ. ಮರದ ಕುರ್ಚಿ ಮೇಲೆ ಕುಣಿಸ್ಬಿಟ್ಟದ್ದೆ. ಬರೀ ಮೈಲಿ ಕುಣಿಸವಳೆ, ಒಂದ ಮಡಿ ಪಂಚೆಯ ಉಡಿಸ್ಬಿಟ್ಟು ಕುಂತ್ಕೋ ಅಂದ್ಬಿಟ್ಟದೆ. ಸಾಮಾನ ನಂಬರ್ಸ್ಕೊಬತ್ತೀನಿ ಹಿಂಗೆ ಕುಂತಿರೋ ಅಂದ್ಬಿಟ್ಟು ಅಟಿ ಒಳಗೆ ಹೋಗವಳೆ. ಬರೋದು ಟೈಮ್ ಆಗಿ ಹೋಗದೆ. ಅದು ಇದು ಸಿಕ್ಕಿಲ್ಲ. ಅವ ಇವನು ಕುರ್ಚಿ ಮೇಲೆ ಕುಂತಿದ್ನಲ್ಲ, ಯಾವಾಗ ಅವಳು ಬರ್ಲಿಲ್ವೋ ಇವನು ಎಷ್ಟೊತ್ಕೊಂಡು ಕುಂತ್ಕೊಂಡನು. ಮೈ ಅಗ್ರಾಗಿದ್ದಕ್ಕೂ ಅದಕ್ಕೂ ನಿದ್ದೆ ತಡೆಯಕ ಆಗ್ಲಿಲ್ಲ. ಹಿಂದಿಗೆ ಕೈಯ ಹಾಕೊಂಡು ಹೊರಗ್ಬಿಟ್ಟವನೇ ಹಿಂಗೆ ಚೇರ ಬುಟ್ಟ ಬಾಯ ಬುಟ್ಟಂಗೆ ಆನ್ಕ ಮನಗ್ಬಿಟ್ಟವನೇ. ನೋಡಿದ್ರು ಎಡ್ತಿ ಬಂದು ನೋಡ್ಬಿಟ್ಟದೆ. ಓ ನನ್ನ ಗಂಡನಿಗೆ ದೇವ್ರು ಬಂದ್ಬಿಟ್ಟದೆ ಕನೋ ಅಂದ್ಬಿಟ್ಟದ್ದಿ. ಏನ ಅಕ್ಕಪಕ್ಕದ ಮನೆಯವರೆಲ್ಲಾರನು ಕರ್ಕ ಬತ್ತವಳೆ, ಬರ್ರಿ ಕುರ್ಚಿ ಮೇಲೆ ನನ್ನ ಗಂಡ ಹೆಂಗ್ ಕುಂತವನೆ ನೋಡ್ರಿ, ಬರ್ರವ ದೇವ್ರು ಕುಂತವನೆ ಬರ್ರಿ ನೋಡ್ರಿ ಅಂದ್ಬಿಟ್ಟದೆ. ಅಕ್ಕಪಕ್ಕದವ್ರನ್ನೆಲ್ಲ ಕರ್ಸ್ಬಿಟ್ಟದ್ದೆ. ಪೂಜೆ ಮಾಡ್ತೀನಿ ನನ್ನ ಗಂಡನಿಗೆ ಅಂದ್ಬಿಟ್ಟದೆ. ಕಾಲ ಎಳ್ಕೊಂಡದ್ದೆ. ತಟ್ಟೆ ಒಳಗೆ ಮಡಿಕೊಂಡು ನೀರ ಬಿಟ್ಬಿಟ್ಟದೆ ತಟ್ಟೆಗಿಲ್ಲಿ. ಅವ ಪಾದ ಎಲ್ಲ ತೊಳೆದ್ಬಿಟ್ಟದೆ. ಈ ಬುದ್ಧಿ ಗಟ್ಟಿ ಬೆಳೆದ್ಬಿಟ್ಟದ. ಅರ್ಶನ ಕುಂಕುಮ ಇಕ್ಬಿಟ್ಟು ಗಂಧ ಕಡ್ಡಿ ತಕ ಬೆಳಗ್ಬಿಟ್ಟದೆ. ಸೈಡ್ಗೆ ಮಾಡ್ಬಿಟ್ಟದೆ. ರವಿಯಣ್ಣ 3 ಚಕ್ಕೆ ಹನುಮಾನ ಕರ್ಪೂರವ ಪಾದದ ಮೇಲೆ ಮುಡ್ಬಿಟ್ಟು ಗೀರವಳೆ ಕಡ್ಡಿಯ ದಿಗಿ 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 ಉರಿತಾದೆ. ಇವನಿಗೆ ಎಚ್ಚರ ಇಲ್ಲ. ಯಾಕೆ ಅಂದ್ರೆ ಒಂದು ಕಡಾಯ ನೀರು ಉಳ್ಕೊಂಡಿದ್ನಲ್ವ, ಒಳ್ಳೆ ಮೈ ಅಗ್ರಾಗಿತ್ತಲ್ಲ, ಇವನಿಗೆ ನಿದ್ದೆ ತಡಿಕಾಗಿಲ್ಲ. ಹೊರಗ್ಬಿಟ್ಟವನ ಹಿಂದಿಕೆ ಮೇಗಳ 8 ಚಕ್ಕೆ ಉರಿದೋಗಿ ಕೆಳಗಲ್ ಚಕ್ಕೆಗೆ ಇಳಿತು ಬೆಂಕಿ. ಇವನಿಗೆ ಕಾಲು ಚುರುಕಂದೇಟ್ಗೆನಿಯ ಕಣ್ಣ ಬುಟ್ಟಿ ನೋಡ್ತಾನೆ. ಪಾದದ ಮೇಲೆ ದಿಗಿ 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 ಉರಿ ಕುಂತದೆ. ಇವನು ಅಯ್ಯವ್ವಲ್ಲೋ ಅಂತ ಅಂದ. ಹಂಗಂದು ಅವಳು ಎಡ್ತಿ ಇದ್ದಳಂತ ಅಂದ್ಲು. ಅಣ್ಣ ಬಿಗಿಯಾಗಿಡ್ಕರ್ರಿ, ದೇವ್ರು ಬಂದಾಗ ನನ್ನ ಗಂಡ ಹಿಂಗೆ ಆಡೋದು, ಬಿಗಿಯಾಗಿಡ್ಕರ್ರಿ ಅಂತ ಅಂದ್ಲು. ತೆಪ್ಪಿ ಹಿಡಿದು ಬಿಟ್ಟವ್ರೆ. ಮಿಸ್ ಕಾಡಿಕಾಗಿಲ್ಲ. 3 ಚಕ್ಕೆ ಮಡಗಿದ್ದಲ್ಲವ, 3 ಚಕ್ಕೆನವೇ ಕರಗಿ ನೀರಾಗ ಹೋಗವೆ. ಅದಾದ 1 ವಾರಕ್ಕೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದಾರಂತೆ. ನನಗೆ ಫೋನ್ ಮಾಡ್ದ, ಅಣ್ಣ ಎಲ್ಲಿದೆಯೇ, ನಿಂದ ಅಮ್ಮಯ್ಯ ಜಲ್ದಿ ಓಡ್ಬಾ, ಕಲ್ಲು ಆಡಲ್ಲ ಹಾಕಂದವ್ರೆ ಜಲ್ದಿ ಓಡ್ಬಾ, ಕಲ್ಲು ಆಡಲ್ಲಿ ಇವನಿ ಜಲ್ದಿ ಓಡ್ಬಾ ಅಂತ. ನಾನು ಕಲ್ಲು ಆಡಿಗೆ ಹಾಕ್ಲ ಹೋಗಿದ್ದೀಯ ಒಳ್ಳೆ ಅಂತಂದೆ. ಅದಕ್ಕೆ ಅವನಂತ ಅಂದ, ಅಣ್ಣ ಬಾಯ್ಲಿ ಅಂದ್ಬಿಟ್ಟು ಹೋಗಿ ನೋಡಿದ್ರೆ ವಾ 7 ಕಾಲ್ಗುವೆ ಅಗ್ಗವ ಕಟ್ಬಿಟ್ಟಿದ್ದೀಯ, 7 ತೊಲೆಗೂ ನ್ಯಾತ ಹಾಕವ್ರೆ. ನಾನು ಹೋಗಿ ನೋಡಿದೆ. ಅಪ್ಪ
ಅಕ್ಕಿ ಕಾಲ್ನಂಗಿದ್ ಕಾಲ ಆನೆ ಕಾಲ್ ಮಾಡ್ಕೊಂಡ್ ಮಡಿಕೊಂಡಿದೀಯಲ್ಲಪ್ಪ, ಏನಾಯ್ತಲ್ಲ ನಿನಗೆ ಅಂತ ಅಂದೆ. ಅದಕ್ಕೆ ಅವನಂತ ಅಂದ, ಅಣ್ಣ ನಮ್ಮ ಮಟ್ಟಿಯಳು ಪೂಜೆಯ ಮಾಡ್ತೀನಿ ಎಂದು ಬಿಟ್ಟದ್ದೆ, ಈ ಮಟ್ಟಕ್ಕೆ ಮಾಡವಳೆ ಕಣಪ್ಪ ಅಂತಂದ. ನಾನಂದೆ ಅನ್ಕಂಡೆ ಅಪ್ಪ ಅವತ್ತು ಫೋನಲ್ಲೇ ಆ ಮಟ್ಟಕ್ಕೆ ಮಾಡ್ತಾ ಇದ್ದು ಪೂಜೆಯ, ಇನ್ನು ಸಿಕ್ಕದ್ರೆ ಇನ್ನು ಯಾವ ಮಟ್ಟಕ್ಕೆ ಮಾಡಾಳೋ ಅಂತ ಅನ್ಕೊಂಡಿದ್ದೆ. ಅಪ್ಪ ಸರಿಯಾಗಿ ಮಾಡವಳೆಲ್ಲಪ್ಪ ನಿನಗೆ, ಘನವಾದ ಪೂಜೆನೆ ಮಾಡವಳೆಲ್ಲಯ್ಯ ನಿನಗೆ ಅಂತ ಅಂದೆ. ಅದಕ್ಕೆ ಅವನು ಮೆಲ್ಲಿಗೆ ನನ್ನ ಕರೆದ್ಬಿಟ್ಟು ಹೇಳ್ತಾವನೆ, ಅಣ್ಣ ಇನ್ಮೇಲೆ ಯಾವತ್ತು ಬೇಕಾದ್ರೂ ಕಾರ್ಯಕ್ರಮ ಬಿಟ್ಬಿಡು, ಭೀಮ್ ನಮಾಸ್ ಮಾತ್ರ ಕಾರ್ಯಕ್ರಮ ಬಿಡ್ಬೇಡ, ಒಪ್ಕೊಬಿಡು ಕಾರ್ಯಕ್ರಮವ. ಯಾಕೆಂದ್ರೆ ಮೈಕ್ ಸೆಟ್ ತುಂಬ್ಕೊ ಬಂದ್ಬಿಡ್ತೀನಿ ನಿನ್ ಜೊತೆ, ನಾನುವೇ ಅಟ್ಟಿಲು ಮಾತ್ರ ಇರುವುದಿಲ್ಲ ನಾನು ಅಂತ ಅಂದ್ಬಿಟ್ಟು ಹೇಳ್ತಿದ್ದ. ಅದಕ್ಕೆ ಗಂಡಸರು ಹುಷಾರಾಗಿರ್ರಿ, ನೆನಿಸ್ತೆ ನಮ್ಮ ಅಟ್ಟಿಯನಿಗೂ ಸರಿಯಾಗಿ ಮಾಡ್ತೀನಿ. ಅವಳು 3 ಚಕ್ಕೆ ಮಡಗಿದ್ದು ಅಲ್ವಾ, ನಾನು ಇನ್ನು 3 ಚಕ್ಕೆ ಸೇರ್ಸಿ 6 ಚಕ್ಕೆ ಮಡಗ್ತೀನಿ. ಕೊಟ್ಟೋಗ ನಂತ 1 ರೂಪಾಯಿನೂ ಬಿಡದಂತೇನೆ ಹೋಗಿ ಕಿತ್ಕ ಕುಡ್ಕತಾನೆ, ಬಿದಿರ್ಲಿ ಮನೆ ಒಳಗೆ ಸರಿಯಾಗಿ ಮಾಡ್ತೀನಿ ಅಂದ್ಬಿಟ್ಟದೆ ಮಡಗಿಡಿಬಿಟ್ಟರು ಹುಷಾರು. ಪೂಜೆ ಮಾಡಿಸ್ಕೊಳ್ಳುವಾಗ ಯಾವುದೇ ಕಾರಣಕ್ಕೂ ಅಪ್ಪಿತಪ್ಪಿನೂ ಕಣ್ಣು ಮುಚ್ಚಬೇಡ್ರಿ ಜ್ವಾಪನ. ಅಕ್ಕ 3 ಚಕ್ಕೆ ಮಡಗಿದ್ಲು, ನೆನ್ಕಂಡು 6 ಚಕ್ಕೆ ಮಡಗ್ತಾಳೆ, ಆಮೇಲೆ ಹುಷಾರು ಅಂತ ಅಂದದ್ದು ಕೇಳಿದೆ.